ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಹೊಸ ಮೈಲುಗಲ್ಲನ್ನು ಇಸ್ರೋ ಸ್ಥಾಪಿಸ್ತಾ ಇದೆ. ಇಲ್ಲಿ ಇಸ್ರೋ ಕಳಿಸಿದ್ದಂಥ ನೌಕೆ, ಈ ಒಂದು ನೌಕೆಯಲ್ಲಿ ಅಲಸಂದೆ ಕಾಳಿಟ್ಟಿದ್ರು. ಈ ಕಾಳಲ್ಲಿ ಇದೀಗ ಎಲೆ ಚಿಗುರಿದೆ. ಅಲ್ಲಿ ಅಂತರಿಕ್ಷದಲ್ಲಿಯೇ ಈ ಥರ ಅಲಸಂದೆ ಕಾಳಲ್ಲಿ ಈಗ ಎಲೆ ಚಿಗುರಿರೋದು. ಅಂತರಿಕ್ಷದಲ್ಲಿ ಮಾನವ ಉಪಸ್ಥಿತಿಯ ಬಗ್ಗೆ ಆಶಾಭಾವನೆ ಮೂಡ್ತಾ ಇದೆ. ಇಲ್ಲಿ ಇಸ್ರೋ ಹಾರಿಬಿಟ್ಟಿದ್ದಂಥ ಸ್ಪೆಡೆಕ್ಸ್ ನೌಕೆಯಲ್ಲಿ ಕಾಳನ್ನು ಒಂದು ಕೂಡ ಹಾಕಲಾಗಿತ್ತು. ಅದರಲ್ಲಿ ಈ ಒಂದು ಕಾಳು ಸಂಶೋಧನಾರ್ಥವಾಗಿ ಹಾಕಿದಂಥ ಕಾಳಿದು. ಮೊನ್ನೆ ಇದು ಮೊಳಕೆ ಬಂದಿದೆ. ಇವತ್ತು ಆ ಕಾಳಿನ ಮೊಳಕೆ ಎಲೆಯಾಗಿ ಚಿಗುರಿದೆ. ಅಲ್ಲಿ ಇದು ಬಾಹ್ಯಾಕಾಶದಲ್ಲಿ ಸಸ್ಯ ಬೆಳೆಸುವ ಸಾಮರ್ಥ್ಯ ಪ್ರದರ್ಶನ ಆಗಿತ್ತಿದು. ಮಾಡಬಹುದಾ, ಅಲ್ಲಿ ಬೆಳೆ ಏನಾದರೂ ಬೆಳೀಬಹುದಾ, ಅಲ್ಲೇ ಬೆಳೆದಲ್ಲೇ ಊಟ ತಿನ್ನಬಹುದಾ ಅದನ್ನು? ಇದು ಭವಿಷ್ಯದ ಸುದೀರ್ಘ ಯೋಜನೆಗಳಿಗೆ ಸಹಕಾರಿಯಾಗ್ತಾ ಇದೆ. ಸಸ್ಯಗಳು ಸೂಕ್ಷ್ಮ ಗುರುತ್ವಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಅಂತ ಈ ಸಂಶೋಧನೆ ಇತ್ತು. ಇಲ್ಲಿ ಗುರುತ್ವಾಕರ್ಷಣ ಬಲ ಇದೆ, ಬಾಹ್ಯಾಕಾಶದಲ್ಲಿ ಕಡಿಮೆ ಇರುತ್ತೆ. ಅದು ಅಂಥ ಜಾಗದಲ್ಲಿ ಹೇಗೆ ಸಸ್ಯಗಳು ಸಸ್ಟೈನ್ ಆಗ್ತವವು, ಜೀವಿಸಬಲ್ಲವು, ಬೆಳೆಯಬಲ್ಲವು ಎನ್ನುವುದರ ಬಗ್ಗೆ ಒಂದು ಸಂಶೋಧನೆ ಇತ್ತು. ಆಹಾರ ಉತ್ಪಾದನೆ ಮಾಡುವ ಗಗನಯಾತ್ರಿಗಳಿಗೆ ಗಾಳಿ ನೀರು ಸಸ್ಯ ಬೆಳೀತು ಅಂತ ಹೇಳಿದ್ರೆ ಅದಕ್ಕೆ ಗಾಳಿನೂ ಅದು ಪ್ರೊಡ್ಯೂಸ್ ಮಾಡುತ್ತೆ, ಆಹಾರನೂ ಪ್ರೊಡ್ಯೂಸ್ ಮಾಡುತ್ತದೆ. ಹಾಗಾಗಿ ಗಗನಯಾತ್ರಿಗಳಿಗೆ ಒಂದು ವರ ಕೂಡ ಆಗಬಹುದು. ಗಾಳಿ ನೀರು ಉತ್ಪಾದನೆ ಮಾಡೋದಕ್ಕೆ ನಿರ್ಣಾಯಕ ಆಗಿಬಿಡುತ್ತೆ ಇದು. ಹಾಗಾಗಿ ಒಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳಬಹುದು.